ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತ ಜ್ಯೋತಿಷ್ಯರು ಅಂತಾನೆ ಹೆಸರು ಪಡ್ಕೊಂಡಿರುವಂತ, ಹಾಗೆ ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನು ಹೇಳ್ಕೊಡ್ತಿರುವಂತಹ, ಸತತ ಎಲ್ಲರೂ ಕಷ್ಟಗಳನ್ನು ನಿವಾರಿಸ್ತಾ ಇರುವಂತ ಡಾಕ್ಟರ್ ದಿನೇಶ್ ಗುರುಜಿ ಅವರು ನಮ್ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತೆ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ನಿಮಗೆ ಗೊತ್ತೇ ಇದೆ. ಯಾಕಂದ್ರೆ ನಿನ್ನೆ ಅಷ್ಟೇ ಮಧ್ಯದಲ್ಲಿ ಬಿಟ್ಟಿದ್ವಿ. ಏನಂದ್ರೆ ಮಧ್ಯದಲ್ಲಿ ಯಾಕೆ ಅಂತಂದ್ರೆ ಎಲ್ಲರೂ ನಿಮ್ಮ ರಾಶಿ ಫಲ ಹೇಗಿದೆ, ಈ ಒಂದು ಕುಜ ಒಂದು ಬಂದ್ಮೇಲೆ ನಮ್ಮ ರಾಶಿಗಳಿಗೆ ಅನ್ನೋದು ಒಂದು ಇರತ್ತೆ ನಿಮ್ಮ ಮೈಂಡ್ ಅಲ್ಲಿ, ಅದು ಗೊತ್ತೇ ಗೊತ್ತು. ಹಾಗೆ ನಿಮ್ಮೆಲ್ರಿಗೂ ತಿಳಿದಿದೆ, ಜುಲೈ 22ನೇ ತಾರೀಕು ಬೆಂಗಳೂರಲ್ಲಿ ಕ್ಲಾಸಸ್ ಇದೆ. ಹಾಗೆ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ. ಅದ್ರ ಜೊತೆಗೆ ಸೆಪ್ಟೆಂಬರ್ 2, 3 ಹುಬ್ಳಿಯಲ್ಲಿ ಕ್ಲಾಸಸ್ ಇದೆ. ಇದೆಲ್ಲರ ಜೊತೆಗೂ ಆಲ್ರೆಡಿ 4 ದಿನ ನಕ್ಷತ್ರ ನಾಡಿ ಕ್ಲಾಸಸ್ ಕಲ್ತಿರೋರಿಗೆ ಹೈಯರ್ ಕ್ಲಾಸಸ್ ಕೂಡ ಇದೆ. ಯಾವಾಗಪ್ಪ ಅಂದ್ರೆ ಆಗಸ್ಟ್ 19, 20ನೇ ತಾರೀಕು. ಇನ್ನು ಈ ಒಂದು ಕ್ಲಾಸಸ್ಗೆ ನೀವು ಕೂಡ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನ ಗುರುಜಿ ನಿನ್ನೆ ನಾವು ಮಾತಾಡ್ತಾ ಇದ್ವಿ, ಕುಜದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ ಅಂತಾನೆ ಹೇಳ್ಬೋದು. ಇನ್ನ ಆ ಒಂದು ರಾಶಿ ಫಲಗಳು ಯಾವ ತರ ಇದೆ ಗುರುಜಿ? ಓಕೆ, 11ನೇ ತಾರೀಕು ಕುಜಗ್ರಹ ಕರ್ಕಾಟಕ ರಾಶಿ ಪ್ರವೇಶ ಆಗಿದೆ. ಕರ್ಕಾಟಕ ರಾಶಿ ಪ್ರವೇಶ ಆದಾಗ, ಕರ್ಕಾಟಕ ರಾಶಿಲಿ ಕುಜ ಇದ್ದರೆ ಅದು ನೀಚ ಅಂತ ಹೇಳ್ತಾರೆ. ಇಲ್ಲಿ ಕುಜ ಅಂತಂದ್ರೆ ಧೈರ್ಯ ಇರ್ತಕ್ಕಂಥದ್ದು, ಮತ್ತೆ ಆರ್ಮಿ, ಮತ್ತೆ ಕಮಾಂಡರ್ ಇನ್ ಚೀಫ್ ಅಂತ ಹೇಳ್ತೀವಿ, ಅಂದ್ರೆ ಸೈನಿಕ ಅಂತ ಹೇಳ್ತೀವಿ. ಸೈನಿಕನಿಗೆ ಯಾವಾಗ್ಲೂ ಆರ್ಡರ್ ಇಂಪಾರ್ಟೆಂಟ್. ಒಬ್ಬ ಅವನ ಮೇಲಧಿಕಾರಿ ಶೂಟ್ ಮಾಡು ಅಂದ್ರೆ ಶೂಟ್ ಮಾಡಬೇಕು. ಸೊ ಮಕರದಲ್ಲಿ ಉಚ್ಚ. ಮಕರ ಒಂದು ರಾಶಿ ಏನ್ ಹೇಳುತ್ತೆ ಅಂತಂದ್ರೆ ಆರ್ಡರ್, ಸ್ಟ್ರಿಕ್ಟ್, ಬಹಳ ಕಷ್ಟ ಇರತಕ್ಕಂಥ ರಾಶಿ ಮಕರ ರಾಶಿ. ತುಂಬಾ ಜನ ಮಕರ ಲಗ್ನ, ಮಕರ ರಾಶಿ ಹುಟ್ಟಿದವ್ರಿಗೆ ಸ್ವಲ್ಪ ಕಷ್ಟ ಜಾಸ್ತಿ ಇರುತ್ತೆ. ಅನೇಕ ಲಗ್ನ ರಾಶಿಲಿ ನೋಡಿದಾಗ ಮಕರ ರಾಶಿ, ಮಕರ ಲಗ್ನಕ್ಕೆ ಸ್ವಲ್ಪ ಕಷ್ಟ ಜಾಸ್ತಿ ಜೀವನದಲ್ಲಿ. ಎಲ್ಲಾ ರಾಶಿ ಕಂಪೇರ್ ಮಾಡಿದ್ರು, ಲಗ್ನ ಕಂಪೇರ್ ಮಾಡಿದ್ರು ಅದೊಂದು ಸ್ವಲ್ಪ ಕಷ್ಟ. ಬಟ್ ಆದ್ರೂ ಜೀವನದಲ್ಲಿ ಮುಂದೆ ಬರ್ತಾರೆ, ಅದ್ರಲ್ಲೇನು ಸಂಶಯ ಇಲ್ಲ. ಮಕರ ರಾಶಿಲಿ ಕುಜ ಉಚ್ಚತ್ವವನ್ನು ಪಡುತ್ತೆ, ಅಂದ್ರೆ ಸ್ಟ್ರೆಂತ್ ಜಾಸ್ತಿ. ಯಾಕಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೆ ಒಂದು ಎಮೋಷನ್ಸ್ ಇಲ್ಲ. ಬಟ್ ಎಮೋಷನ್ಸ್ ಎಲ್ಲಿದೆ ಅಂತಂದ್ರೆ ಕರ್ಕಾಟಕದಲ್ಲಿ. ಕರ್ಕಾಟಕ ಅಂದ್ರೆ ನೀರು. ಆ ನೀರು, ಅದರ ಅಧಿಪತಿ ಚಂದ್ರ. ಚಂದ್ರ ಅಂದ್ರೆ ಚಂದ್ರ ಮನಸೋ ಜಾತಃ ಅಂತ ಹೇಳ್ತಾರೆ, ಅಂದ್ರೆ ಮನಸ್ಸಿಗೆ ಕಾರಕ. ಈ ಸೇನಾಧಿಪತಿಗೆ ಗನ್ ಇಟ್ಕೊಂಡು ಆ ಕಡೆ ಇರ್ತಕ್ಕಂಥ ಯಾರಾದ್ರೂ ಒಬ್ಬ ಇವನು ಶತ್ರು ಬಂದ್ರೆ ಅವ್ನು ಹೊಡಿಬೇಕೋ ಏನೋ, ಅವನಿಗೆ ಹೆಂಡತಿ ಮಕ್ಳಿದಾರೇನೋ, ಪಾಪ ಏನ್ ಕಷ್ಟನೋ ಅಂತ ಅನ್ಕೊಂಡಿದ್ರೆ ಇವನು ಡಮ್ ಅಂದ್ಬಿಟ್ಟಿರ್ತಾನೆ. ಅಂದ್ರೆ ಕುಜನಿಗೆ, ಆ ಸೈನಿಕನಿಗೆ ಎಮೋಷನ್ಸ್ ಇರಬಾರ್ದು. ಯಾವುದೇ ಯೋಧನಿಗೆ ಎಮೋಷನ್ಸ್ ಇರಬಾರ್ದು. ಶತ್ರು ಬಂದ್ರೆ ಅವನಿಗೆ ಶೂಟ್ ಅಟ್ ಸೈಟ್ ಅಷ್ಟೇ. ಕುಜಗ್ರಹ ಈ ತತ್ವವನ್ನು ಪಡೆದಾಗ, ಎಮೋಷನ್ಸ್ ಇದ್ದಾಗ ಅವನ ಬಲ ಹೀನ ಆಗುತ್ತಾನೆ ಅಂತ ಹೇಳಿ ಕರ್ಕಾಟಕದಲ್ಲಿ ನೀಚ. ಹೀಗೆ ಒಂದು ನಮ್ಮ ಜ್ಯೋತಿಷರು ಅವರ ಕಾಲ ಜ್ಞಾನದಿಂದ ಹೇಳಿರ್ತಕ್ಕಂಥದ್ದು. ಕರ್ಕಾಟಕದಲ್ಲಿ ನೀಚ. ಯಾರ್ಯಾರ ಜಾತಕದಲ್ಲಿ ಕರ್ಕಾಟಕದಲ್ಲಿ ಕುಜ ಇದ್ದಾನೆ ಅಂತಂದ್ರೆ ಅವ್ರಿಗೆ ಸ್ವಲ್ಪ ಧೈರ್ಯ ಕಮ್ಮಿ, ಮತ್ತೆ ಲಾಜಿಕ್ ಕಮ್ಮಿ ಅಂತಾನು ಹೇಳ್ಬೋದು. ಯಾಕಂದ್ರೆ ಕುಜಗ್ರಹ ಇಸ್ ದಿ ಪ್ಲಾನೆಟ್ ಫಾರ್ ಲಾಜಿಕ್ ಕೊಡ್ತಕ್ಕಂಥದ್ದು. ಲಾಜಿಕ್ ಅಂತಂದ್ರೆ ಏನು ಅಂತಂದ್ರೆ ಒಂದು ಬಹಳ ಸುಲಭವಾಗಿ ಹೇಳ್ಬೇಕು ಅಂತಂದ್ರೆ ಒಂದು ತರ್ಕ ಅಂತ ಹೇಳ್ಬೋದು. ತರ್ಕ ಮಾಡ್ತಕ್ಕಂಥದ್ದು ಲಾಜಿಕ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ತರ್ಕ ಅಂತ ಒಂದು ಶಬ್ದ ಯೂಸ್ ಮಾಡಬಹುದು. ತರ್ಕಕ್ಕೆ ಅನುಮತಿ ಕೊಡ್ತಕ್ಕಂಥದ್ದು, ಮತ್ತೆ ಮಾತಿಗೆ ಅನುಮತಿ ಕೊಡ್ತಕ್ಕಂಥದ್ದು ಬುಧ. ನೋಡಿ, ಎಲ್ಲಾ ಗ್ರಹನೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೆಲವ್ರಿಗೆ ಬಹಳ ಲಾಜಿಕ್ ಆಗಿರ್ತಾರೆ, ಮಾತಾಡಕ್ ಗೊತ್ತಾಗಲ್ಲ, ಅದು ಬುಧನ ಪ್ರಾಬ್ಲಮ್. ಕೆಲವ್ರಿಗೆ ಬಹಳ ಜ್ಞಾನ ಇರುತ್ತೆ, ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಗೊತ್ತಾಗಲ್ಲ, ಅದು ಬುಧನ ಪ್ರಾಬ್ಲಮ್. ಕೆಲವರಿಗೆ ಮಾತಾಡಕ್ ಚೆನ್ನಾಗಿ ಗೊತ್ತು, ಜ್ಞಾನ ಇಲ್ಲ, ಅದು ಗುರು ಪ್ರಾಬ್ಲಮ್. ಕೆಲವರಿಗೆ ಜ್ಞಾನ ಇದೆ, ಮಾತಾಡಕ್ ಗೊತ್ತು, ಲಾಜಿಕ್ ಇಲ್ಲ. ಏನಿರೋ ಬರೋದೆಲ್ಲ ಹೇಳ್ತಾರೆ ಟಿವಿಲೆಲ್ಲ, ಏನು ಒಂದಕ್ಕೊಂದು ತಲಾ ಬುಡ ಇಲ್ಲ ಅಂತಾರಲ್ಲ, ಆ ತಲಾ ಬುಡ ಇರೋದೇ ಈ ಕುಜನಿಂದ. ಲಾಜಿಕ್, ತರ್ಕ ಬಹಳ ಇಂಪಾರ್ಟೆಂಟ್. ಸಮಂಜಸವಾಗಿ ಹೇಳ್ಬೇಕು. ಈ ವಿಚಾರದಲ್ಲೇ ನಾನು ಹೇಳೋದು 4 ದಿವಸ ನಾವು ಹೇಳ್ಕೊಡ್ಬೋದು. ಅಂದ್ರೆ ಕುಜನ ಬಲ, ಗುರುವಿನ ಬಲ, ಚಂದ್ರ ಬಲ, ಮತ್ತೆ ಬುಧನ ಬಲ 4 ಸೇರಿದಾಗ ನಮಗೆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಧೈರ್ಯ ಕೊಡ್ತಾನೆ. ಅದು ಗುರು ಆದವರು ಈ 4 ಗ್ರಹ ಬಹಳ ಸ್ಟ್ರಾಂಗ್ ಆಗಿರ್ಬೇಕು. ಒಬ್ಬ ಗುರುವಿನ ಸ್ಥಾನದಲ್ಲಿ ಕೂತ್ಕೋಬೇಕು ಅಂದ್ರೆ ಚಂದ್ರ ಮನಸ್ಸು, ಮೈಂಡ್ ಕಾಮ್ ಆಗಿರ್ಬೇಕು. ಕುಜ ತರ್ಕಕ್ಕೆ ಬದ್ಧವಾಗಿರ್ಬೇಕು, ಲಾಜಿಕ್ ಇರಬೇಕು. ಗುರು ಜ್ಞಾನಕ್ಕೆ ರೆಡಿ ಇರಬೇಕು, ಏನ್ ಕೇಳಿದ್ರು ಫಟ್ ಅಂತ ಆ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು. ಬುಧ ಆ ಸಬ್ಜೆಕ್ಟ್ ನ ಹೇಗೆ ಅವನಿಗೆ ತಲುಪಿಸ್ಬೇಕು ಅಂತ ಆ ರೂಪುಗೊಂಡು ಆ ಮಾತಿನ ಚಕಮಕಿ ಬುಧ. ಇಷ್ಟು ಮಿಕ್ಸ್ ಆಗುತ್ತೆ. ಇದೊಂಥರ ರಸಾಯನ ಇದು.
ಬರೀ ಬಾಳೆಹಣ್ಣು, ಬರೀ ಸಕ್ಕರೆ, ಬರೀ ಬೆಲ್ಲ, ಬರೀ ಕೊಬ್ಬರಿ ಒಂದೊಂದೇ ತಿಂದ್ರೆ ಆಗಲ್ಲ. ಎಲ್ಲಾ ಮಿಕ್ಸ್ ಮಾಡಿದ್ರೆ ಟೇಸ್ಟ್ ಜಾಸ್ತಿ. ರಸಾಯನ ಟೇಸ್ಟ್ ತಿಂದವ್ರಿಗೆ ಗೊತ್ತು. ಓಕೆ, ಈಗ ಹೇಗೆ ಈ ರಸಾಯನ ಎಷ್ಟು ಟೇಸ್ಟ್ಫುಲ್ ಆಗಿರುತ್ತೋ, ನಮ್ಮ ಜಾತಕದಲ್ಲಿ ಎಲ್ಲಾ ಗ್ರಹಗಳು ಇರ್ತಕ್ಕಂಥ ಸ್ಥಾನದಲ್ಲಿ ಇದ್ರೆ ನಮ್ಮ ಜೀವನ ಬಹಳ ರಸಾಯನಿತ್ತರ ಬಹಳ ಟೇಸ್ಟ್ಫುಲ್ ಆಗಿರುತ್ತೆ. ಸೊ ಕುಜನ ಬಗ್ಗೆ ಮಾತಾಡ್ತಾ ಇದ್ವಿ. ಕುಜಗ್ರಹ ಕರ್ಕಾಟಕ ರಾಶಿಯ ಪ್ರವೇಶ ಆಗಿರ್ತಕ್ಕಂಥದ್ದು. ಮೇಷರಾಶಿಯವ್ರಿಗೆ ಹೇಗಿದೆ? ಮೇಷರಾಶಿಯವ್ರಿಗೆ ಮನೆಯಲ್ಲಿ ಸ್ವಲ್ಪ ಕಿಡಿಪಿಟಿ ಆಗ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಅಷ್ಟಮಾಧಿಪತಿ, ಲಗ್ನಾಧಿಪತಿ ಮತ್ತೆ ಚತುರ್ಥಾಧಿಪತಿ. ಮನಸ್ಸಲ್ಲಿ ಸ್ವಲ್ಪ ಗೊಂದಲ ಆಗ್ತಕ್ಕಂಥದ್ದು. ಕುಜ ಬಹಳ ಧೈರ್ಯವಂತವಾಗಿರ್ತಕ್ಕಂಥ ಗ್ರಹ ಸಡನ್ ಆಗಿ ಕರ್ಕಾಟಕ ಪ್ರವೇಶ ಆದಾಗ ಮನಸ್ಸಲ್ಲಿ ಗೊಂದಲ ಆಗ್ತಕ್ಕಂಥದ್ದು, ಬಹಳ ತಳಮಳ ಆಗ್ತಕ್ಕಂಥದ್ದು, ಏನೋ ಬೇಜಾರು, ಎಮೋಷನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರ್ಪೇರ್ ಆಗ್ತಕ್ಕಂಥದ್ದು. ಅಂದ್ರೆ ಕೋಲ್ಡ್ ಇಂದ ಹೀಟ್ ಆಗ್ತಕ್ಕಂಥದ್ದು. ಕೋಲ್ಡ್ ಇಂದ ಹೀಟು, ಯಾಕಂದ್ರೆ ಕುಜಗ್ರಹ ಹೀಟು, ನೀರಿನಲ್ಲಿ ಬಿದ್ದಾಗ ಅದು ಕೋಲ್ಡ್. ಸೊ ಕೋಲ್ಡ್ ಇಂದ ಹೀಟ್ ಆಗ್ತಕ್ಕಂಥದ್ದು. ಸೊ ಈ ರೀತಿ ಆಗಿರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಸ್ವಲ್ಪ ಸಾಧ್ಯವಾದಷ್ಟು ಸ್ವಲ್ಪ ಬೆಚ್ಚಗಿನ ನೀರು ಸ್ವಲ್ಪ ಪ್ರತಿನಿತ್ಯ, ಅದ್ರ ಜೊತೆಗೆ ಸಾಧ್ಯವಾದರೆ ಈ ಓಂ ಕಾಳು ಅಂತ ಹೇಳ್ತೀವಿ, ಓಂ ಕಾಳನ್ನ ಹಾಕ್ಬಿಟ್ಟು ಕುಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ, ಪ್ಲಸ್ ಮೈಂಡು ಚೆನ್ನಾಗಿರುತ್ತೆ. ಅದೇ ರೀತಿ ವೃಷಭ ರಾಶಿಗೆ ಹೋಗೋಣ. ವೃಷಭ ರಾಶಿಯವ್ರದ್ದು ಹೇಗಿದೆ ಅಂತಂದ್ರೆ ಮಾತಿನಿಂದ ಸ್ವಲ್ಪ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ನಿಷ್ಠೂರವಾಗಿ ಮಾತಾಡ್ತಕ್ಕಂಥದ್ದು ಯಾರಿಗಾದ್ರೂ ಕುಜನಿಂದ ಒಂದು ಪ್ರವೇಶದಿಂದ ಆಗುತ್ತೆ. ನೋಡಿ, ನಾವು ಲಾಸ್ಟ್ ಒಂದು 6 months ನಿಮ್ಮ ಮೈಂಡ್ಗಳನ್ನ ನೀವು ತಿಳ್ಕೊಳ್ಳಿ. ಲಾಸ್ಟ್ 6 months ನೀವು ಹೇಗಿದ್ರಿ ಅಂತ. ಕೆಲವೊಂದು ಸಮಯ ಕೋಪ ಬರುತ್ತೆ, ಕೆಲವೊಂದು ಸಮಯ ಶಾಂತವಾಗಿರ್ತೀವಿ, ಕೆಲವೊಂದು ಸಮಯ ನಗನಗ್ತಾ ಇರ್ತೀವಿ. ಆ ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ, ಇದೆಲ್ಲ ಗ್ರಹಗಳು ಸ್ವಲ್ಪ ಪ್ರಚೋದನೆಯನ್ನು ಮಾಡುತ್ತೆ. ಅದಕ್ಕೆ ನಾವು ಧ್ಯಾನ ಮಾಡಬೇಕು ಅಂತ ಹೇಳೋದು. ಮೆಡಿಟೇಷನ್ ಏನಕ್ಕೆ ಮಾಡಬೇಕು ಅಂತಂದ್ರೆ, ಯಾವುದೇ ಖುಷಿಗೂ ಯಾವುದೇ ಒಂದು ದುಃಖಕ್ಕೂ ಮಧ್ಯದಲ್ಲಿರೋಣ, ಮಿಡಲ್ ಇರ್ಬೇಕು ಯಾವಾಗ್ಲೂ, ಮಿಡಲ್ ಪಾತ್. ದುಃಖನೂ ಹೆಚ್ಚಾಗಬಾರ್ದು, ಸುಖನೂ ಹೆಚ್ಚಾಗಬಾರ್ದು. ಆ ರೀತಿ ಇರ್ತಕ್ಕಂಥದ್ದು ಮಿಡಲ್ ಪಾತ್ ತಗೊಂಡ್ಬರೋದೇ ನಮ್ಮ ಧ್ಯಾನ. ಅದಕ್ಕೆ ನಾವು ಧ್ಯಾನ ಮಾಡೋದು ಮತ್ತೆ ಯೋಗಾಸನ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಲಾಭ ಆಗುತ್ತೆ. ಸೊ ವೃಷಭ ರಾಶಿಯವ್ರಿಗೆ ಸ್ವಲ್ಪ ಮಾತಿನಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಮತ್ತೆ ಈ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ವ್ಯಯ ಬರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಯಾಕಂದ್ರೆ ಕುಜಗ್ರಹ 12ನೇ ಅಧಿಪತಿ ಆಗಿರೋದ್ರಿಂದ ವ್ಯಯ ತಂದು ಕೊಡ್ತಕ್ಕಂಥದ್ದು. ಸಪ್ತಮ ಅಂದ್ರೆ ಬಿಸ್ನೆಸ್ ಇಂದ, ಮತ್ತೆ ಕುಟುಂಬದ ವರ್ಗದಿಂದ ಸ್ವಲ್ಪ ವ್ಯಾಜ್ಯ ತಂದು ಕೊಡ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಸಾಧ್ಯವಷ್ಟು ಸ್ವಲ್ಪ ಸೈಲೆಂಟ್ ಆಗಿರೋದು ಒಳ್ಳೇದು. ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ವ್ಯಾಜ್ಯ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಒಂದು ಸುಲಭ ಪರಿಹಾರ ಅಂತಂದ್ರೆ, ಯಾವ್ದಾದ್ರು ಶುಕ್ರವಾರದ ದಿವಸ ಯಾರಿಗಾರು ಒಂದು 150 ಗ್ರಾಮು ಈ ಒಂದು ತೂರ್ ದಾಲ್ ಅಂತಾರೆ, ತೊಗರಿ ಬೇಳೆ, ಒಂದು 100 ಗ್ರಾಮ್ ಯಾರಿಗಾರು ಬಡವರಿಗೆ ದಾನ ಮಾಡಿ. ಅವರು ಒಂದು ಸಾರ್ಗೋ ಬೇಳೆಗೋ ಏನೋ ಮಾಡ್ಕೊಳ್ಳೋಕೆ, ಅಥವಾ ನಿಮ್ಮ ಮನೆಯಲ್ಲಿ ಬರ್ತಕ್ಕಂಥ ಯಾರು ಕೆಲಸಗಾರರಿಗೆ ಇದನ್ನ ಶುಕ್ರವಾರ, ನಾಳಿನ ಶುಕ್ರವಾರ ದಾನ ಮಾಡಿದ್ರೆ ವಿಶೇಷವಾಗಿ ವೃಷಭ ರಾಶಿಯವರಿಗೆ ಲಾಭ ಆಗುತ್ತೆ. ಮಿಥುನ ರಾಶಿ ಬಗ್ಗೆ ಮಾತಾಡೋಣ. ಮಿಥುನ ರಾಶಿ ಎಕ್ಸಲೆಂಟ್ ಟೈಮ್. ನಿಮ್ಗೆ ಏನಾರು ಕುಜ ದಶೆ, ಕುಜ ಭುಕ್ತಿ, ಕುಜ ಅಂತರ್ಭುಕ್ತಿ ನಡೆದ್ರೆ ಸೂಪರ್ ಟೈಮ್. ಒಳ್ಳೆ ದುಡ್ಡು, ಒಳ್ಳೆ ಕಮಾಯಿ ಅಂತ ಹೇಳ್ತಾರೆ. ಕಮಾಯಿ ಈಗೆಲ್ಲ ಅದೇ ಆಗ್ಬಿಟ್ಟಿದೆ. ಹೆಂಗೆ ಅಮ್ಮ ಕಮಾಯಿ ಅಂತಾರಲ್ಲ ಆ ಥರ ಕಮಾಯಿ, ಸೂಪರ್ ಕಮಾಯಿ ಮಾ ಅಂತಾರೆ. ಸೊ ಆ ರೀತಿ ಹಣ ಎಕ್ಸಲೆಂಟ್, ಜನ ಹಣ 2, 6, 11 ಕಾಂಬಿನೇಷನ್ ಎಕ್ಸಲೆಂಟ್. ಜಾಬಲ್ಲಿ ಎಕ್ಸಲೆಂಟ್, ಪ್ರಮೋಷನ್ ಆಗ್ತಕ್ಕಂಥದ್ದು, ಜಾಬಲ್ಲಿ ಒಂದು ಬಡ್ತಿ ಬರ್ತಕ್ಕಂಥದ್ದು, ಮತ್ತೆ ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಬರ್ತಕ್ಕಂಥದ್ದು ಕುಜನಿಂದ ಆಗುತ್ತೆ. ಆದರೆ ನಿಮಗೇನಾದ್ರು ಕುಜ ದಶೆ, ಕುಜ ಭುಕ್ತಿ, ಕುಜ ಅಂತರ್ಭುಕ್ತಿ ನಡೆದಾಗ ಈ ಫಲಗಳು ಬರುತ್ತೆ. ಯಾವ್ದೋ ನಂದು ಮಿಥುನ ಲಗ್ನ ಸರ್, ಬಟ್ ನೀವ್ ಹೇಳ್ದಂಗೆ ನಡೆದಿಲ್ಲ ಅಂದ್ರೆ ನಿಮ್ಗೆ ಕುಜ ದಶೆ ಬರಬೇಕು. ಆಪರೇಟಿಂಗ್ ಪ್ಲಾನೆಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಪ್ಲಾನೆಟ್ ಆಪರೇಟ್ ಆಗುತ್ತೋ ಆವಾಗ ನಿಮಗೆ ಫಲಗಳು, ಯಾವ ಪ್ಲಾನೆಟ್ ಆಪರೇಟ್ ಆಗಲ್ಲ ಆ ಫಲಗಳು ಬರಲ್ಲ. ಈಗ ಜ್ಯೋತಿಷದಲ್ಲಿ ಕಷ್ಟ ತಪ್ಪಾಗಿರೋದು ಇದೆ. ಸಪ್ತಮದಲ್ಲಿ ಯಾವ್ದೋ ಒಂದು ಗ್ರಹ ಕುತ್ಕೊಂಡು ಹೇಳ್ತಾರೆ ಮದುವೆ ಆಗಲ್ಲ ಅಂತ, ಆ ಗ್ರಹ ಆಪರೇಟೇ ಆಗಲ್ಲ, ಯಾವ್ದೋ ಬೇರೆ ಗ್ರಹ ಆಪರೇಟ್ ಆಗ್ತಾ ಇರುತ್ತೆ. ಪಂಚಮದಲ್ಲಿ ಯಾವ್ದೋ ಒಂದು ಗ್ರಹ ಕೂತಿರುತ್ತೆ, ರಾಹುನೋ ಕೇತುನೋ ಒಂದು ಶನಿನೋ, ಮಕ್ಕಳಾಗಲ್ಲ ಅಂತ ಹೇಳ್ಬಿಡ್ತಾರೆ. ಆ ಗ್ರಹ ಆಪರೇಟ್ ಆದಾಗ ಬೇಕಾದ್ರೆ ಹೇಳ್ಬೋದು. ಯಾಕಂದ್ರೆ ಫಿಫ್ತ್ ಹೌಸ್ ಅಲ್ಲಿ ಯಾವ್ದೋ ಗ್ರಹ ಕುತ್ಕೊಂಡ್ರೆ ಮಕ್ಕಳು ಕೊಡ್ಲೇಬೇಕು ನನ್ನ ಪ್ರಕಾರ. ಯಾಕಂದ್ರೆ 5th house ಇಸ್ ದಿ ಹೌಸ್ ಆಫ್ ಚಿಲ್ಡ್ರನ್. 4ನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹ ಕುತ್ಕೊಂಡಿದ್ದಾಗ ಆ ದಶ ನಡೆದಾಗ ಮಕ್ಕಳು ಕೊಡಲ್ಲ. ಯಾಕಂದ್ರೆ ಪಂಚಮ ಭಾವಕ್ಕೆ ವ್ಯಯಭಾವ 12ನೇ ಭಾವ. ಸೊ 1, 4, 10 ಕಾಂಬಿನೇಷನ್ ಬಂದ್ರೆ ಮಕ್ಕಳಾಗೋದಿಲ್ಲ. ಯಾವುದೇ ದಶ ಬರ್ಲಿ, ಮಕ್ಕಳ ಸಂತಾನ ನೋಡ್ಬೇಕು ಅಂತಂದಾಗ 1, 4, 10, 8, 12 ಬಂದ್ರೆ ಖಂಡಿತ ಆಗಲ್ಲ. ದಶ ಯಾವ್ದಾದ್ರು ಗುರು ದಶ ಬರ್ಲಿ 16 ವರ್ಷ 1, 4, 10, 8, 12 ಕಾಂಬಿನೇಷನ್ ಇದ್ರೆ ನೀವು ಡಾಕ್ಟರ್ಗೆ ತೋರಿಸಿ, ಯಾರು ತೋರಿಸಿ, ಯಾವ ಪೂಜೆ ಮಾಡಿ, ಹೋಮ ಮಾಡಿ ಮಕ್ಕಳಾಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗ್ರಹಗಳು ಆ ಒಂದು ಗ್ರಹತ್ವವನ್ನು ಯಾವುದಿದೆ ಮನೆಗಳು ಕೊಟ್ಬಿಟ್ಟಿರುತ್ತೆ. ಇಷ್ಟು ವಿಚಾರ ಈ ಮಿಥುನ ರಾಶಿ ಎಕ್ಸಲೆಂಟ್ ಪೀರಿಯಡ್. ಮತ್ತೆ ಕರ್ಕಾಟಕ ರಾಶಿಗೆ ಹೋಗೋಣ. ಕರ್ಕಾಟಕ ರಾಶಿ ಸ್ವಲ್ಪ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಮಯ ಏರ್ಪಾಟಾಗಿದೆ ಕುಜನಿಂದ. ಅಂದ್ರೆ ಇಲ್ಲಿ ಒಂದು ಯಾವ್ದಾದ್ರು ಒಂದು ತೀರ್ಥಯಾತ್ರೆಗೆ ಹೋಗ್ತಕ್ಕಂಥದ್ದು, ಮತ್ತೆ ಸ್ಪಿರಿಚುವಲ್ ಸೈಡ್ ಆಧ್ಯಾತ್ಮಿಕ ಕಲಿಕೆಗೆ ಹೋಗ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಲಾಭ ಆಗುತ್ತೆ. ಮತ್ತೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ತೊಂದರೆ, ಯಾಕಂದ್ರೆ ಕೆಲಸದಲ್ಲಿ ಅಡಚಣೆ, ಮತ್ತೆ ಯಾವ್ದಾದ್ರು ಒಂದು ವಿಚಾರದಲ್ಲಿ ಸ್ವಲ್ಪ ಅಡಚಣೆ ಇರ್ತಕ್ಕಂಥದ್ದು ಒಂದು ವಿಚಾರ ಬಂದೇ ಬರುತ್ತೆ. ಸ್ವಲ್ಪ ಸಾಧ್ಯವಾದಷ್ಟು ಸೈಲೆನ್ಸ್ ಆಗಿರೋದು ಒಳ್ಳೇದು. ಯಾಕಂದ್ರೆ 5, 10 ಬಹಳ ಕೋಪನು ತಂದು ಕೊಡುತ್ತೆ.
ಬಹಳ ಕೋಪನ ತಂದ್ಕೊಡು. ಕರ್ಕಾಟಕ ರಾಶಿಯವರು ಸ್ವಲ್ಪ ಸೈಲೆನ್ಸ್ ಆಗಿರ್ತಕ್ಕಂಥದ್ದು ಒಳ್ಳೇದು. ಯಾರಿಗಾರು ಸ್ವಲ್ಪ ಒಂದು 500 ಗ್ರಾಮ್ ಅಕ್ಕಿ ಬಡವರಿಗೆ ಅಥವಾ ಯಾರಾದ್ರೂ ಒಂದು ಕಾಲಿಲ್ದೇ ಇರೋರು ಕಣ್ಣಿಲ್ದೇ ಇರೋರಿಗೆ ದಾನ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಖಂಡಿತ ಗುರುಜಿ, ಇನ್ನಷ್ಟು ರಾಶಿಗಳ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಇನ್ನೊಂದೆಲ್ಲ ಒಂದ್ ಕಡೆ ನೀವು ಹೇಳ್ತಾ ಇದ್ರೆ ಎಷ್ಟು ಗ್ರಾಸ್ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಚೇಂಜ್ನೆಸ್ ಆಗುತ್ತಾ ಒಂಚೂರು ಲಗ್ನ ಏನಾದ್ರು ಮಿಸ್ ಹೊಡಿದ್ರೆ ಅಂತ. ಇನ್ನ ವೀಕ್ಷಕರೇ, ಖಂಡಿತ ನಿಮ್ಗೂ ಕೂಡ ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿನ ಕಲಿಬೇಕು ಅನ್ನೋ ಆಸಕ್ತಿ ಜಾಸ್ತಿನೇ ಆಗಿರುತ್ತೆ. ಯಾಕಂದ್ರೆ ಒಂದ್ ಕಾರ್ಯಕ್ರಮದಲ್ಲೇನೆ ಸಾಕಷ್ಟು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದಾರೆ. ಇನ್ನ ನಿಮ್ಮ ಜೀವನ ರೂಪಿಸ್ಕೊಳ್ಳೋಕೆ, ನಿಮ್ಮ ಲೈಫ್ ಅಲ್ಲಿ ಯಾವ ತರ ಒಂದು ಸಿಚುವೇಶನ್ಸ್ ಅಲ್ಲಿ ನೀವು ಯಾವ ತರ ಹ್ಯಾಂಡಲ್ ಮಾಡ್ಬೇಕಾಗತ್ತೆ, ಯಾವ ಬಿಸ್ನೆಸ್ ಸೆಟ್ ಆಗುತ್ತೆ, ಯಾವಾಗ ಡೇಟ್ ಮದ್ವೆ ನೀವು ಮಾಡ್ಕೋಬೇಕಾಗತ್ತೆ, ಇದೆಲ್ಲ ಸಾಕಷ್ಟು ಮಾಹಿತಿ ಬೇಕು ಅಂದ್ರೆ ನಕ್ಷತ್ರ ನಾಡಿನ ಕಲಿಬೇಕಾಗತ್ತೆ. ಇನ್ನ ನಮ್ಮ ನಕ್ಷತ್ರ ನಾಡಿ ಕ್ಲಾಸಸ್ ಬಂದು ಜುಲೈ ಬೆಂಗಳೂರು 22ನೇ ತಾರೀಕಿದೆ. ಇನ್ನಷ್ಟು ಮಾಹಿತಿ ಕೊಡ್ತೀನಿ ಪುಟ್ಟ ಬ್ರೇಕ್ ನ ನಂತರ. ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷಿಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಇನ್ನ ಗುರುಜಿ, ಇನ್ನ ಮಿಕ್ಕ ರಾಶಿಗಳಿಗೆ ಹೇಗಿದೆ ದಿನ ಹೇಳಿದೆ. ಈಗ ಇದು ದಿನಕ್ಕಿಂತ ಹೆಚ್ಚಾಗಿ ಇದೊಂದು ತಿಂಗಳ ಗಟ್ಲೆ, ಅಂದ್ರೆ ಕುಜ ಎಲ್ಲಿವರೆಗೂ ಇರ್ತಾನೆ ಆ ಫಲ. ನಾನು ಅವಾಗ್ಲೇ ಹೇಳ್ದಂಗೆ ಚಂದ್ರ ದಿನದ ಫಲ ಕೊಡ್ತಾನೆ, ಈ ಗ್ರಹಗಳು ಒಂದು ತಿಂಗಳ ಮಟ್ಟಿಗೆ ಕೊಡುತ್ತೆ ಆ ದಶಾಭುಕ್ತಿ ಬಂದಾಗ. ಸೊ ಅದಕ್ಕೆ ಸ್ವಲ್ಪ ಜಾತಕಗಳು ನಿಮ್ಮ ಜಾತಕ ಎಲ್ಲಾರ ಹತ್ರ ಮನೆಯಲ್ಲಿ ಒಂದು ಜಾತಕ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ, ಎಲ್ಲ ಗೊತ್ತು. ದಶಾ ಕಾಲಂಗೆ ಹೋಗ್ಬಿಟ್ಟು ಕುಜ ಏನಾರು ಇದೆಯಾ ನೋಡ್ಕೊಳ್ಳಿ. ಮತ್ತೆ ಕುಜ ನೋಡಾದ್ಮೇಲೆ ನೀವು ಲಗ್ನ ಯಾವ್ದು ಅಂತ ಗೊತ್ತಾಗ್ಬೇಕು. ಲಗ್ನ ಅಂತ ಲಾ ಅಂತ ಬಂದಿರ್ತಾರೆ, ಅದು ಯಾವ ರಾಶಿ ಇರುತ್ತೋ ಅದೇ ನಿಮ್ಮ ಲಗ್ನ. ಆ ಲಗ್ನದಿಂದ ನೀವು ಕರೆಕ್ಟ್ ಆಗಿ ಫಲಗಳನ್ನ ತಿಳ್ಕೊಬಹುದು. ಸಿಂಹ ಲಗ್ನಕ್ಕೆ ನೋಡೋಣ. ನಾನು ವಿಶೇಷವಾಗಿ ನಾನು ಯಾವಾಗಲೂ ಹೇಳ್ತೇನೆ, ರಾಶಿಗಿನ ಹೆಚ್ಚಾಗಿ ಲಗ್ನಕ್ಕೆ ಒತ್ತು ಕೊಡ್ತೀನಿ. ಲಗ್ನದಿಂದ ಫಲಗಳು 70%, ರಾಶಿಯಿಂದ ಬರೀ 30% ಆಗುತ್ತೆ. 70:30 ರೇಷಿಯೋ ಇರುತ್ತೆ. ಸಿಂಹ ಹೇಗಿದೆ? ಸಿಂಹದಿಂದ ನೋಡಿದಾಗ ಯಾವ್ದಾರು ಒಂದು ಈ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಹಣ ಕಳ್ಕೊಳ್ತಕ್ಕಂತ ಒಂದು ಸಂದರ್ಭ ಆಗುತ್ತೆ. ಎಲ್ಲೋ ಒಂದ್ ಕಡೆ ಸೈಟ್ ನೋಡಿದೀನಿ, ಜಮೀನ್ ತಗೊಳ್ಬೇಕು ಅಂತಿದ್ದೀನಿ, ಅಲ್ಲಿ ಜಾಸ್ತಿ ಹಣ ಕೊಟ್ಟು ತಗೊಳ್ತಕ್ಕಂತ ಒಂದು ತಿಂಗಳು ಏರ್ಪಾಟಾಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ, ಯಾಕಂದ್ರೆ ಈ ಲಗ್ನಕ್ಕೆ 12ನೇ ಮನೆಯಲ್ಲಿ ಕುಜ ಕೂತಿದ್ದಾನೆ. ಕುಜ ಕಾರಕ ಫಾರ್ ಭೂಮಿ ಖರೀದಕ್ಕೆ ಪ್ರಮೋಟ್ ಮಾಡ್ತಾನೆ. ಯಾಕಂದ್ರೆ 4ನೇ ಅಧಿಪತಿ, 9ನೇ ಅಧಿಪತಿ, 12ನೇ ಅಧಿಪತಿ, 4-9-12 ಕಾಂಬಿನೇಷನ್ ಬರುತ್ತೆ. 4-9-12 ಕಾಂಬಿನೇಷನ್ ಬಂದಾಗ ಈ ಒಂದು ಭೂಮಿ ಖರೀದಿಲಿ ಸ್ವಲ್ಪ ಹಣ ವ್ಯಯ ಆಗ್ತಕ್ಕಂಥದ್ದು, ಸ್ವಲ್ಪ ಮೋಸ ಹೋಗ್ತಕ್ಕಂಥ ಒಂದು ಚಾನ್ಸಸ್ ಹೆಚ್ಚಾಗುತ್ತೆ. ಸ್ವಲ್ಪ ಮುಂದೂಡಿ ಅಂತ ಹೇಳ್ತೀನಿ. ಅದ್ರ ಬಿಟ್ರೆ ಬೇರೆ ವಿಚಾರದಲ್ಲಿ ಎಲ್ಲಾ ರೀತಿನೂ ಚೆನ್ನಾಗಿದೆ. ಕನ್ಯಾ ರಾಶಿಯವ್ರಿಗೆ ವಿಶೇಷವಾಗಿ ಕನ್ಯಾ ಲಗ್ನ ಅಂತ ತಗೊಳ್ಳಿ. ಜಾಸ್ತಿ ನಾನು ರಾಶಿ ಅಂತ ಹೇಳಿದ್ರು ಕೂಡ ಲಗ್ನ ಅಂತ ತಗೊಳ್ಳಿ, ಯಾಕಂದ್ರೆ ಲಗ್ನಕ್ಕೆ 70%, ರಾಶಿಗೆ 30%. ದಶಾಭುಕ್ತಿ ಕುಜ ಭುಕ್ತಿ ಆಗಿದ್ರೆ ವಿಶೇಷವಾಗಿರ್ತಕ್ಕಂಥ ನಾನು ಹೇಳ್ತಕ್ಕಂಥ ಫಲ ಆಲ್ಮೋಸ್ಟ್ 80%, 90% ಆಗ್ತಕ್ಕಂಥದ್ದು. ಕನ್ಯಾ ಲಗ್ನಕ್ಕೆ ಅವ್ರಿಗೆ ಮಾತಿನಿಂದ ಲಾಭ ಬರ್ತಕ್ಕಂಥದ್ದು, ಕಮ್ಯುನಿಕೇಶನ್ ಇಂದ ಲಾಭ ಬರ್ತಕ್ಕಂಥದ್ದು, ಆಸ್ತಿ ವಿಚಾರದಿಂದ ಲಾಭ ಬರುತ್ತೆ. ಯಾರ್ದಾರು ಒಂದು ಪಿತ್ರಾರ್ಜಿತ ಆಸ್ತಿ ಬರಬೇಕು, ಅದು ಮಾತುಕತೆಯಿಂದ ಈಡಿರುತ್ತೆ. ಈ ಮಂತಲ್ಲಿ ಯಾರಾದ್ರೂ ಒಂದು ಹೋಗ್ಬಿಟ್ಟು ನಮ್ಮ ತಾತನ ಕೇಳಬೇಕು, ಅಥವಾ ನಮ್ಮ ಅಜ್ಜಿನ ಕೇಳಬೇಕು, ಅಥವಾ ನಮ್ಮ ತಂದೆ ತಾಯಿನ ಕೇಳಬೇಕು, ಯಾವುದೋ ಒಂದು ಸೈಟ್ ಬೇಕು, ನನಗೆ ಮನೆ ಕಟ್ಟಬೇಕು, ಅವ್ರು ನನಗೆ ಇನ್ನೂ ಕೊಡ್ತಾ ಇಲ್ಲ, ಯಾವಾಗ ಕೇಳೋದಪ್ಪ ಅಂತ ಅಂದಾಗ ಈ ಒಂದು ಟೈಮು ಸಮಂಜಸವಾಗಿದೆ. ಈ ಒಂದು ತಿಂಗಳುಗಳ ಕಾಲ ನೀವು ದಯವಿಟ್ಟು ಹೋಗಿ ನಿಮ್ಮ ಪ್ರಯತ್ನ ಮಾಡಿ. ಯಾಕಂದ್ರೆ 8, 11 ಅಂತ ಬಂದಾಗ ಸ್ಥಿರಾಸ್ತಿ ಅಂತ ಹೇಳ್ತೀವಿ. 3 ಅಂದ್ರೆ ಮಾತಿನಿಂದ ನಮಗೆ ಒಂದು ಆಸ್ತಿಯಿಂದ ಬರ್ತಕ್ಕಂಥ ಲಾಭ ಹೆಚ್ಚಾಗುತ್ತೆ ಕನ್ಯಾ ಲಗ್ನದವ್ರಿಗೆ. ಹಾಗೆ ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನಕ್ಕೆ ಮದುವೆ ವಿಚಾರದಲ್ಲಿ ಸ್ವಲ್ಪ ತಳಮಳ ಉಂಟಾಗುತ್ತೆ. ಯಾರಾದ್ರೂ ಈ ಮದುವೆ ಬಂದಿರತಕ್ಕಂಥ ವಯಸ್ಕರಿರ್ತಕ್ಕಂಥ ಹುಡುಗ ಅಥವಾ ಹುಡುಗಿ ಇರ್ತಕ್ಕಂಥವ್ರು ಮದುವೆ ವಿಚಾರದಲ್ಲಿ ಒಂದ್ ಸ್ವಲ್ಪ ಈಗೋ ಬರ್ತಕ್ಕಂಥದ್ದು, ಅಹಂ ಬರ್ತಕ್ಕಂಥದ್ದು ಹೆಚ್ಚಾಗುತ್ತೆ. ತಂದೆ ತಾಯಿಗಳು ಯಾರೇ ಇದ್ರು ಸ್ವಲ್ಪ ಈ ಒಂದು ಮಾತುಕತೆಯಲ್ಲಿ ಸ್ವಲ್ಪ ಸಮಾಧಾನ ಇದ್ದಲ್ಲೂ ಒಳ್ಳೇದು. ಯಾಕಂದ್ರೆ ಕುಜ ಬಹಳ ಲಾಜಿಕ್ ಜಾಸ್ತಿ ತರುತ್ತೆ, ಹಠ ಜಾಸ್ತಿ, ಕೋಪ ಜಾಸ್ತಿ. ಆಮೇಲೆ ಅದರ ಅಧಿಪತಿ 2ನೇ ಅಧಿಪತಿ 7ನೇ ಅಧಿಪತಿ 10 ಕೂತಿದ್ದಾನೆ. 10 ಅಂದ್ರೆ ಗರ್ವ. ಆ ಗರ್ವದಲ್ಲಿ ಕೂತಾಗ ಸ್ವಲ್ಪ ನೀಚತ್ವ ಇದ್ದಾಗ ಏನಾಗುತ್ತೆ, ತರ್ಕ ಗೊತ್ತಾಗಲ್ಲ ಸರಿಯಾಗಿ, ಏನೇನೋ ಮಾತಾಡ್ಬಿಟ್ರು. ಅಲ್ಲಿ ಹೋಗ್ಬಿಟ್ಟು ಒಳ್ಳೆ ಸಂಬಂಧನ ಹಾಳು ಮಾಡ್ಕೊಂಡ್ ಬಂದ್ವಲ್ಲಪ್ಪ ಅಂತ ಕೆಲವರೆಲ್ಲ ಮಾತಾಡ್ತಾರೆ. ಎಷ್ಟೊಂದ್ ಕಡೆ ಹೋಗ್ತೀವಿ, ಎಷ್ಟೊಂದ್ ಕಡೆ ಮಾತಾಡ್ತೀವಿ, ಮಾತುಕತೆಯಿಂದ ಸಂಬಂಧಗಳು ಹಾಳಾಗಿರೋದು ಉಂಟು. ಹೌದು ಗುರುಜಿ ಅಲ್ವಾ? ಸೊ ಮಾತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಕುಜನ ಒಂದು ಪ್ರಭಾವ ಇರೋದ್ರಿಂದ ತುಲಾ ಲಗ್ನದವರು ಯಾರ್ಯಾರು ಮದುವೆ ವಿಚಾರದಲ್ಲಿ ತಂದೆ ತಾಯಿಗಳು ಪ್ರಯತ್ನ ಪಡ್ತಾ ಇರ್ತಾರೆ, ಅವ್ನು ನನ್ನ ಮಗಂದು ಅಥವಾ ನನ್ನ ಮಗಳದು ತುಲಾ ಲಗ್ನ, ಸ್ವಲ್ಪ ಕೇರ್ಫುಲ್ ಆಗಿರಿ. ಸೈಲೆನ್ಸ್ ಇಸ್ ದಿ ಬೆಸ್ಟ್ ಮೆಡಿಸಿನ್. ಸೈಲೆನ್ಸ್ ಇದ್ರೆ ಒಳ್ಳೇದು. ಇನ್ನೂ ಸ್ವಲ್ಪ ಸಾಧ್ಯವಾದಷ್ಟು ಹೇಳುತ್ತಂದ್ರೆ, ಈ ಒಂದು ಶುಕ್ರವಾರದ ದಿವಸ ಬಾಳೆಹಣ್ಣು ತಿನ್ನಿಸಿದ್ರೆ ವಿಶೇಷವಾಗಿ ಹಸುವಿಗೆ ವಿಶೇಷವಾಗಿ ಲಾಭ ಆಗುತ್ತೆ. ನಾವು ಮಾಡ್ಬೋದಾ ಗುರುಜಿ ಅಂತ ಹೇಳ್ತಾರೆ. ನಮ್ಮ ಮಕ್ಕಳು ಏನು ಕೇಳಲ್ಲ, ಜ್ಯೋತಿಷ್ಯ ಅಂದ್ರೆ ನಂಬಲ್ಲ. ಯಾಕಂದ್ರೆ ಇದೆಲ್ಲ ಸೈಂಟಿಫಿಕ್ ಬೇಸಿಸ್ ನಾನು ಹೇಳ್ತಾ ಇದ್ರು ಯಾರು ನಂಬಲ್ಲ. ಎಲ್ಲಿ ಅಲ್ಲಿ ಆ ಲೆವೆಲ್ ಹೊಟ್ಟೋಗಿದೆ ಈಗ. ಯಂಗ್ಸ್ಟರ್ಸ್ ಆರ್ ನಾಟ್ ಬಿಲೀವಿಂಗ್. ಯಾಕಂದ್ರೆ ನಾನು MBA ಮಾಡಿ ದೊಡ್ಡ ಕಂಪ್ನಿಲಿ ವರ್ಕ್ ಮಾಡಿ ನನಗೆ ಹೇಗೆ ನನ್ನ ಲೈಫ್ ಹೋಗಿದೆ, ಯಾವ ರೀತಿ ನನ್ನ ಲೈಫ್ ಇದಾಗಿದೆ ಅಂತ ಈ ನಕ್ಷತ್ರ ನಾಡಿ ಮುಖಾಂತರ ತಿಳ್ಕೊಂಡಾಗ ದಿಸ್ ಇಸ್ ಎ ಸೈನ್ಸ್. ಇದು ಆಕ್ಯುರೇಟ್.
ಫೇಟ್ ನ ಚೇಂಜ್ ಮಾಡಕ್ಕಾಗಲ್ಲ. ಇಲ್ಲಿ ನಾನು ಇವತ್ತು ಬಂದು ನಾನು ಜ್ಯೋತಿಷ್ಯ ಹೇಳ್ತಾ ಇದೀನಿ ಅಂದ್ರೆ ಇದಕ್ಕೂ ಒಂದು ಸ್ಟಾರ್ಟ್ ಡೇಟ್ ಇದೆ, ಎಂಡ್ ಡೇಟ್ ಇದೆ. ನಾನು ನಿರಂತರವಾಗಿ ಇದು ಹೇಳಕ್ ಆಗೋದಿಲ್ಲ, ನಿರಂತರವಾಗಿ ಪಾಠನೂ ಮಾಡಕ್ಕಾಗಲ್ಲ. ಭಗವಂತ ಅಲ್ಲಿ ನಿಲ್ಸಿರ್ತಾನೆ, ಒಂದು ಬ್ಲಾಕ್, ಒಂದು ಗೇಟ್ ಹಾಕಿರ್ತಾನೆ, ಅಲ್ಲಿವರೆಗೂ ಹೇಳ್ಬೋದು. ಎಲ್ಲಿವರೆಗೂ ಹೇಳ್ಬೋದು ಅಂತ ಒಂದು ತಿಳ್ಕೊಳಕ್ಕೆ ನಕ್ಷತ್ರ ನಾಡಿ ಇದೆ. ಸೊ ಅಲ್ಲಿವರೆಗೂ ನಾನು ಪ್ರಯತ್ನ ಪಟ್ಟಿ ಬನ್ನಿ 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 ಅಂತ ಕರಿತಾ ಇದ್ದೀನಿ. ಸೊ ಆ ಉದ್ದೇಶದಿಂದ ದಯವಿಟ್ಟು ಹೇಳ್ತೀನಿ, ಯಾವ ರೀತಿ ಫಲಗಳು ಬರುತ್ತೋ ನಕ್ಷತ್ರ ನಾಡಿ ಬನ್ನಿ. ಮತ್ತೆ ಜುಲೈ 22 ಬೆಂಗಳೂರಲ್ಲಿ ನಡೀತಾ ಇದೆ. ಮೇಡಮ್ ಹೇಳ್ತಾ ಇದಾರೆ ಎಲ್ಲೆಲ್ಲಿ ನಡೀತಾ ಇದೆ ಅಂತ. ಮತ್ತೆ ಫೀಸ್ ಜಾಸ್ತಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದೇ ಫೀಸ್ ಅಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಬಂದ್ ಸೇರ್ಕೊಳ್ಳಿ, ಬಹಳಷ್ಟು ಬುಕಿಂಗ್ ಆಗ್ಬಿಟ್ಟಿದೆ. ನಾನು ಬುಕಿಂಗ್ ಹೇಳಲ್ಲ ಎಷ್ಟಾಗಿದೆ ಅಂತ, ನೀವಲ್ಲಿ ಬಂದು ನೋಡಿದಾಗ ಗೊತ್ತಾಗುತ್ತೆ. ಆ VT ಹೋದಾಗ, ಕ್ಲಾಸ್ ಹಿಂದೆ ಹೋದಾಗ ಗೊತ್ತಾಗುತ್ತೆ ಹೇಗೆ ಅಂತ. ಮತ್ತೆ ಅದೇ ತರ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರಾಗುತ್ತೆ, ಸ್ವಲ್ಪ ಕೇರ್ಫುಲ್ ಆಗಿರಿ. ಆದ್ರೂ ಕೂಡ ಆರೋಗ್ಯದಲ್ಲಿ ಏರ್ಪೇರಾದ್ರೂ ಕೂಡ ಒಂದು ಸೆಲ್ಫ್ ಮೆಡಿಕೇಶನ್ ತಗೊಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಬಹಳಷ್ಟು ಜನ ಒಂದು ತಲೆನೋವು ಬಂದ ತಕ್ಷಣ ಅವರೇ ಆನಾಸಿನ್ ಹಾಕೊಳ್ತಕ್ಕಂಥದ್ದು ಅಥವಾ ಯಾವುದೊಂದು ಟ್ಯಾಬ್ಲೆಟ್ ಹಾಕೊಳ್ತಕ್ಕಂಥದ್ದು. ಸೆಲ್ಫ್ ಮೆಡಿಕೇಶನ್ ಸ್ವಲ್ಪ ನಿಷಿದ್ಧ. ಯಾವ್ದಾದ್ರು ಕಾಯಿಲೆ ಬಂದ್ರೆ ಸಾಧ್ಯವಾದಷ್ಟು ಕಂಟ್ರೋಲ್ ಮಾಡ್ಕೊಳಕ್ ನೋಡಿ, ಬಿಸಿನೀರು ತಗೊಳಕ್ ನೋಡಿ, ಆಯುರ್ವೇದಕ್ಕಿಂತ ಯಾವ್ದಾದ್ರು ಆಗಕ್ ನೋಡಿ. ಇನ್ ಕೇಸ್ ಅದು ಜಾಸ್ತಿ ಆಯ್ತು ಅಂದ್ರೆ ಸೆಲ್ಫ್ ಮೆಡಿಕೇಶನ್ಗೆ ಹೋಗ್ಬಿಡಿ, ಡಾಕ್ಟರ್ ಹತ್ರ ಹೋಗಿ. ಯಾಕಂದ್ರೆ 9 ಅಂದ್ರೆ ಡಾಕ್ಟರ್ ಬೇಕೇ ಬೇಕು. ಅದು ಬಿಟ್ರೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗೊಂದಲ ಉಂಟಾಗ್ತಕ್ಕಂಥದ್ದು, ಬಹಳ ಸತಿಪತಿಯಲ್ಲಿ ಬಹಳ ಕಲಹ ಉಂಟಾಗ್ತಕ್ಕಂಥದ್ದು ವೃಶ್ಚಿಕ ಲಗ್ನದವರಿಗೆ ದಶಾಭುಕ್ತಿಗಳಲ್ಲಿ ಕುಜ ಬಂದಾಗ ಈ ಫಲಗಳು. ದಶಾಭುಕ್ತಿ ಬೇರೆ ಯಾವ್ದೋ ಬಂದಿದೆ, ಅಲ್ಲಿ 271 ಬಂದಿದೆ, ಏನೂ ಆಗಲ್ಲ. ವೃಶ್ಚಿಕ ಲಗ್ನದವರು ಎಕ್ಸಲೆಂಟ್ ಆಗಿರ್ತಾರೆ. ಅದೇ ಧನುರ್ ಲಗ್ನ ತಗೊಂಡಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಆಗುತ್ತೆ ಧನುರ್ ಲಗ್ನದವ್ರಿಗೆ. ಕೆಲಸ ಕಳ್ಕೊಳ್ತಕ್ಕಂಥ ಕಾಂಬಿನೇಷನ್, ಮತ್ತೆ ಯಾರಿಗಾರು ಹಣ ಕೊಟ್ರೆ ಹಣ ವಾಪಸ್ ಬರದೇ ಇರತಕ್ಕಂಥ ಕಾಂಬಿನೇಷನ್. ಬಟ್ ಬಹಳ ಟೆನ್ಷನ್ ಆಗ್ತಕ್ಕಂಥದ್ದು ದಶಾಭುಕ್ತಿಗಳಲ್ಲಿ. ನಾನು ಹೇಳ್ತಕ್ಕಂಥದ್ದು ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಧನುರ್ ಲಗ್ನ ಅಥವಾ ಧನುರ್ ರಾಶಿ ಎಲ್ಲರಿಗೂ ಆಗ್ಬಿಡುತ್ತೆ ಅಂತಲ್ಲ, ಅವ್ರಿಗೆ ಇದು ಆಗ್ಬೇಕು. ಯಾವುದು ನಾನು ಹೇಳ್ತಕ್ಕಂಥದ್ದು, ಒಂದು ಕುಜನ ದಶಾ ಅಥವಾ ಭುಕ್ತಿ ನಡಿಬೇಕು. ಈ ಭುಕ್ತಿ ನಡೆದಾಗ ಈ ಒಂದು ಪ್ರಯತ್ನ ಆಗುತ್ತೆ. ಬಹಳ ಕೇರ್ಫುಲ್ ಆಗಿರಿ. ಧನುರ್ ಲಗ್ನದವ್ರಿಗೆ ಯಾವುದೇ ದುಡ್ಡು ಕೊಡಬೇಡಿ. ಮತ್ತೆ ಕೆಲಸದ ವಿಚಾರದಲ್ಲಿ ಸೈಲೆಂಟ್ ಆಗಿರಿ. ಬಾಸ್ ಇಸ್ ಗ್ರೇಟ್, ಬಕೆಟ್ ಹಿಡೀರಿ. ಕೆಲವೊಂದ್ಸತಿ ಬಕೆಟ್ ಹಿಡಿಬೇಕಾಗತ್ತೆ. ನಮ್ಮ ಕೆಲಸ ಕಾರ್ಯ ಸಾಧನೆಗೆ ಬಕೆಟ್ ಹಿಡಿಬೇಕಾಗುತ್ತೆ. ಒಳ್ಳೇದಾಗಲಿ. ಖಂಡಿತ ಗುರುಜಿ, ಇನ್ನಷ್ಟು ಮಾಹಿತಿ ಪಡ್ಕೊಂತೀನಿ. ಹಾಗೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಗೊತ್ತಿದೆ ನಕ್ಷತ್ರ ನಾಡಿಯಲ್ಲಿ ಹೈಯರ್ ಕ್ಲಾಸಸ್ ಕೂಡ ಇದೆ ಅಂತ. ಸೊ ಆಗಸ್ಟ್ 19, 20ನೇ ತಾರೀಕು ಬೆಂಗಳೂರಲ್ಲಿ ಹೈಯರ್ ಕ್ಲಾಸಸ್ ಇದೆ. ಆ ಒಂದು ಕ್ಲಾಸಸ್ಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿದೆ ಏನಂದ್ರೆ ಜುಲೈ 22ನೇ ತಾರೀಕು ಬೆಂಗಳೂರಲ್ಲಿ ಕ್ಲಾಸಸ್ ಇದೆ. ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿನ ಸಾಕಷ್ಟು ಈಸಿಯಾಗಿ ಕಲಿಬಹುದು ಅಂತ ನಿಮ್ಗೆ ಎಲ್ರಿಗೂ ಸಾಕಷ್ಟು ಗೊತ್ತಾಗಿದೆ. ಇನ್ನು ಆ ಒಂದು ಕ್ಲಾಸಸ್ಗೆ ನೀವು ಕೂಡ ಭಾಗಿಯಾಗಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮಿಕ್ಕ ರಾಶಿಗಳ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ಳೋಣ. ಇನ್ನ ಗುರುಜಿ, ಎಲ್ಲೋ ಒಂದ್ ಕಡೆ ಲಗ್ನ ಇಷ್ಟೊಂದು ಇಂಪಾರ್ಟೆಂಟ್ ಆ ಜೀವನದಲ್ಲಿ. ಯಾಕಂದ್ರೆ ಎಲ್ಲರೂ ಏನ್ ಹೇಳ್ತಿರ್ತಾರೆ, ನಿತ್ಯ ರಾಶಿಗಳ ಬಗ್ಗೆ, ಆ ಡೇಟ್ ಗಳ ಬಗ್ಗೆ ಹೇಳ್ತಾರೆ, ಇಲ್ಲ ಆ ದಿನದ ಬಗ್ಗೆ ಮಾತಾಡ್ತಾರೆ. ಈ ಲಗ್ನ ಅಂತ ಬಂದ್ರೆ ಇಡೀ ತಿಂಗಳಿಗೆ ಅಂತ ಹೇಳೋದ್ರಲ್ಲ ಎಲ್ಲ ಒಂದ್ ಕಡೆ ಡಿಫ್ರೆಂಟ್ ಸೌಂಡ್ ಇತ್ತು. ಅದು ಲಗ್ನ ಅಂದ್ರೆ ಹುಟ್ಟಿರ್ತಕ್ಕಂಥ ಸಮಯ. ಯಾಕಂದ್ರೆ ಒಂದು ದಿನದಲ್ಲಿ 24 ಅವರ್ ಇರುತ್ತೆ. ಸೊ 12 ಲಗ್ನಗಳು ಬರುತ್ತೆ. ಸೊ 12 ಲಗ್ನಗಳು ಒಂದು ಹೇಳ್ತಾರೆ, ಒಂದು ದಿವಸದಲ್ಲಿ ಯಾರಾದ್ರೂ ಒಂದು 3 ಜನ ಹುಟ್ಟುಬಿಟ್ರೆ ಅವ್ರ ಜಾತಕ ಎಲ್ಲ ಸೇಮ್ ಇರಲ್ವಾ ಅಂತ ಕೇಳ್ತಾರೆ. ಹೌದು. ಪ್ರತಿ ಒಂದು ಲಗ್ನನು ಟಿಕ್ಕಿಂಗ್ ಆಗ್ತಾ ಇರುತ್ತೆ. ಇದು ಸಮಯ ಇದು. ನೆಕ್ಸ್ಟ್ ಗ್ರಹಗಳು ಮೂವ್ ಆಗ್ತಾ ಇರುತ್ತೆ, ಅಲ್ಲೇ ಇರಲ್ಲ, ಮೂವ್ ಆಗ್ತಾ ಇರುತ್ತೆ. ದೇ ಆರ್ ಆಲ್ ಇನ್ ಮೋಷನ್. ಸೊ ಮೋಷನ್ ಇರ್ಬೇಕಾದ್ರೆ ಬೇರೆ ಬೇರೆ ಇದು ಬರುತ್ತೆ. ರಾಶಿ ಸೇಮ್ ಇರಬಹುದು, ಬಟ್ ಲಗ್ನ ಚೇಂಜ್ ಆಗ್ತಾ ಇರುತ್ತೆ. 2.5 ದಿವಸ ಆಗುತ್ತೆ ಒಂದು ರಾಶಿನ ಕವರ್ ಮಾಡಕ್ಕೆ ಒಂದು ಚಂದ್ರ. ಈಗ ಒಬ್ರು ಎರಡು ದಿವಸದಲ್ಲಿ ಒಂದು 45,000 ಜನ ಹುಟ್ಟಿದ್ದಾರೆ ಅನ್ಕೊಳ್ಳೋಣ. ಅವ್ರದೆಲ್ಲ ರಾಶಿ ಪ್ರಕಾರ ಗುಣಧರ್ಮಗಳು ಸೇಮ್ ಇರ್ಬೋದು, ಬಟ್ ಲಗ್ನಗಳೆಲ್ಲ ಬೇರೆ ಬೇರೆ. ಯಾಕಂದ್ರೆ ಲಗ್ನ ಎವ್ರಿ 2 ಅವರ್ ಚೇಂಜ್ ಆಗುತ್ತೆ. 2 ಅವರ್ ಚೇಂಜ್ ಆದಾಗ ಅದರೊಳಗಿರ್ತಕ್ಕಂಥ ಗ್ರಹಗಳು ಮೂವ್ ಆಗ್ತಾ ಇರುತ್ತೆ, ದಶಾ ಚೇಂಜ್ ಆಗುತ್ತೆ, ಭುಕ್ತಿ ಚೇಂಜ್ ಆಗುತ್ತೆ. ಇದು ಜ್ಯೋತಿಷ್ಯ ಅನ್ನೋದು ಪರ್ಮಿಟೇಷನ್ ಕಾಂಬಿನೇಷನ್. ಎಲ್ಲರೂ ಒಂದೇ ಆಗಲ್ಲ. ಯಾರೋ ಒಬ್ರು ಶಾರುಖ್ ಖಾನ್ ಹುಟ್ಟಿರೋ ಟೈಮಲ್ಲೇ ಇನ್ನೊಬ್ರು ಹುಟ್ಟಿರ್ತಾರೆ, ಬಟ್ ಅವ್ನ ಟೈಮ್ ಬೇರೆ ಹುಟ್ಟಿರ್ತಾನೆ, ಇನ್ನೊಬ್ರು ಬೇರೆ ಟೈಮ್ ಹುಟ್ಟಿರ್ತಾರೆ. ವಿತಿನ್ ಹಾಫ್ ಎನ್ ಅವರ್ ಅಲ್ಲಿ ಅವ್ನು ಕೋಟ್ಯಾಧಿಪತಿ, ಇವ್ನು ಭಿಕ್ಷಾಧಿಪತಿ. ಹೇಳ್ತಾರೆ ಸೇಮ್ ಶಾರುಖ್ ಖಾನ್ ಹುಟ್ಟಿರೋ ದಿವಸ ಇವ್ನು ಹುಟ್ಟಿರೋದು, ಅವ್ನು ಯಾಕಿಂಗ್ ಇದೆ, ನೀವು ಯಾಕಿಂಗ್ ಇದೆ. ಲಗ್ನ ಚೇಂಜ್ ಆಗುತ್ತೆ, ಗಳಿಗೆ ಚೇಂಜ್ ಆಗುತ್ತೆ. ಅದಕ್ಕೆ ಸಮಯ, ಅದಕ್ಕೆ ಪ್ರಾಣ ಅಂತ ಹೇಳ್ತಾರೆ ಜ್ಯೋತಿಷದಲ್ಲಿ. ಪ್ರಾಣ, 1 ಪ್ರಾಣ ಇಸ್ ಈಕ್ವಲ್ ಟು 4 ಸೆಕೆಂಡ್. ಪ್ರಾಣ ಬರಕ್ಕೂ ಪ್ರಾಣ ಹೋಗಕ್ಕೂ 4 ಸೆಕೆಂಡ್ಸ್ ಅಂತೆ. ಅದನ್ನ ನಾವು ಪ್ರಾಣಾಯಾಮ ಅಂತ ಹೇಳ್ತೀವಿ. ನಾವು ಏನಾದ್ರು ಉಸಿರಲ್ಲಿ ಇಟ್ಕೊಂಡ್ರೆ ಮಿನಿಮಮ್ 4 ಸೆಕೆಂಡ್ಸ್ ಹೊಟ್ಟೆ ಒಳಗೆ ಇಟ್ಕೊಂಡಿರ್ಬೇಕು, ಅಂದ್ರೆ ಕೋಶದಲ್ಲಿ. ಮತ್ತೆ ಆಚೆ ಬಿಡಬೇಕಾದ್ರೆ 4 ಸೆಕೆಂಡ್ಸ್ ಇರಬೇಕು. ಆ 4 ಸೆಕೆಂಡ್ಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ 15 ಪ್ರಾಣ ಇಸ್ ಈಕ್ವಲ್ ಟು 1 ಮಿನಿಟ್. ಒಂದು ದಿನದಲ್ಲಿ 21,600 ಪ್ರಾಣಗಳು ಇರುತ್ತೆ.
ಸೊ ಇದು ಪ್ರಾಣ, ನಾವು ಪ್ರಾಣಿ, ಓಕೆ, ಪ್ರಾಣಿಗೆ ಪ್ರಾಣ ಬೇಕು. ಖಂಡಿತ ಗುರುಜಿ. ಸೊ ಆ ರೀತಿ. ಸೊ ಈಗ ಮಿಕ್ಕ ರಾಶಿಗಳ ಬಗ್ಗೆ ಮಾತಾಡೋಣ. ಮಕರ ರಾಶಿ ಅವ್ರಿಗೆ ಹೇಗಿರುತ್ತೆ? ಮಕರ ರಾಶಿ ಅವ್ರಿಗೆ 4-7-11 ಕಾಂಬಿನೇಷನ್, ಎಕ್ಸಲೆಂಟ್ ಕಾಂಬಿನೇಷನ್. ಯಾರಾದ್ರೂ ಒಂದು ಜಮೀನ್ ಖರೀದಿಲಿ ಎಕ್ಸಲೆಂಟ್ ಟೈಮ್, ಹಣಕಾಸಿನ ವಿಚಾರದಲ್ಲಿ ಎಕ್ಸಲೆಂಟ್ ಟೈಮ್. ಯಾರಿಗಾದ್ರು ಬಾಡಿಗೆಗೆ ನಾವು ಮನೆ ಕಟ್ಟಬೇಕು ಅಂತಿರ್ತೀವಿ, ಎಕ್ಸಲೆಂಟ್ ಟೈಮ್. ಬಾಡಿಗೆಗೆ ಯಾರು ಮನೆ ಬಂದಿಲ್ಲ ಈ ತಿಂಗಳು ಬರ್ತಾರೆ, ಎಷ್ಟೋ ತಿಂಗಳಿಂದ ಬಂದಿಲ್ಲ, ಬರ್ತಾರೆ, ಒಳ್ಳೆ ಲಾಭ. ದಶಾ ಭುಕ್ತಿಲಿ ಕುಜ ಮತ್ತೆ ಕುಜನ ಭುಕ್ತಿ ಅಥವಾ ದಶಾ ಬರಲೇಬೇಕಾಗುತ್ತೆ, ಅದನ್ನ ನೋಡ್ಕೋಬೇಕಾಗುತ್ತೆ. ಬಹಳ ಸುಲಭ, ಬಹಳ ಈಸಿ. ಜ್ಯೋತಿಷ್ಯ ತುಂಬಾ ಈಸಿ, ಕಲ್ತ್ಕೊಳ್ಬೇಕಷ್ಟೇ, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ವೇದ ಕಲಿಬೇಕು ಅಂದ್ರೆ ಬಹಳ ಕಷ್ಟ ಆಗುತ್ತೆ, ವೇದನ ಕಲಿಬೇಕು ಬಹಳ ಎಷ್ಟೋ ವರ್ಷಗಳಾಗುತ್ತೆ. ಬಟ್ ಫಲ ಜ್ಯೋತಿಷ್ಯ ಕಲಿಯೋದು ಈಸಿ, ಜ್ಯೋತಿಷ್ಯ ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಫಲ ಜ್ಯೋತಿಷ್ಯ, ಯಾವುದೇ ಜ್ಯೋತಿಷ್ಯ ಕಾರ್ಯಕ್ರಮ ಬಂದಾಗ ಅದು ಫಲ ಜ್ಯೋತಿಷ್ಯ ಕಡೆ ಬರುತ್ತೆ. ಏನಾಗುತ್ತೆ ಇದೆಲ್ಲ ಫಲ ಜ್ಯೋತಿಷ್ಯ, ನಾವು ಹೇಳೋದೆಲ್ಲ ಮದುವೆ ಆಗ್ಲಿ, ಮುಂಜಿ ಆಗ್ಲಿ, ಮಕ್ಕಳಾಗ್ಲಿ, ಕೆಲಸ ಆಗ್ಲಿ, ಕೆಲಸ ಕಳ್ಕೊಳ್ಳೋದಾಗ್ಲಿ, ದುಡ್ಡು ಬರೋದಾಗ್ಲಿ, ಹೋಗೋದು, ಇದೆಲ್ಲ ಫಲ ಜ್ಯೋತಿಷ್ಯ. ಫಲ ಜ್ಯೋತಿಷ್ಯ ಕಲಿಯಕ್ಕೆ 4 ದಿವಸ ಬೇಕು. 4 ದಿವಸದಲ್ಲಿ ನಿಮಗೆ ಮುಂದೆ ಏನಾಗುತ್ತೆ ಅಂತ ತಿಳ್ಕೊಳ್ಳೋದು ಎಷ್ಟು ಈಸಿಯಾಗಿ ಹೇಳ್ಕೊಡ್ತೀನಿ. ಎಷ್ಟೋ ಜನ ಏನೇನೋ ಕ್ಲಾಸ್ಗಳನ್ನ ಹೋಗಿರ್ತಾರೆ, ಅದೆಲ್ಲ ಮಾಡಿರ್ತಾರೆ. ಅದೆಲ್ಲ ಒಂದು ನಾನು ಹೇಗೆ ನನ್ನ ಗುಣಧರ್ಮಗಳು ಏನು, ಯಾವ ಒಂದು ಇದನ್ನ ಯೂಸ್ ಮಾಡಬೇಕು ಅಂತ ಹೋಗಿರ್ತಾರೆ. ಇದು ಏನಾಗುತ್ತೆ ಅಂತ ಭವಿಷ್ಯ ನುಡಿಯುತ್ತೆ. ಮತ್ತೆ ಕುಂಭರಾಶಿಯವ್ರಿಗೆ ಹೇಗಿದೆ? ಕುಂಭರಾಶಿಯವ್ರಿಗೆ ಒಂದು ಕೆಲಸದ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಮಯ, ಮತ್ತೆ ಹೆಸರು ಕೀರ್ತಿ ಬರ್ತಕ್ಕಂಥ ಸಮಯ. ಬಟ್ ಮದುವೆ ಜೀವನದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಕ್ಕಂಥದ್ದು, ಸ್ವಲ್ಪ ಕುಂಭರಾಶಿ ನೋಡ್ಕೊಂಡ್ಬಿಡಿ. ಸಾಧ್ಯವಾದಷ್ಟು ಸೈಲೆನ್ಸ್ ಬೆಸ್ಟ್ ಆನ್ಸರ್. ಕಡೆಯದಾಗಿ ಮೀನದವ್ರಿಗೆ ಸ್ವಲ್ಪ ಚೇಂಜ್ ಪ್ರವೃತ್ತಿ, ಚೇಂಜ್ ಆಗ್ತಕ್ಕಂಥ ಸಮಯ. ಚೇಂಜ್ ಅಂದ್ರೆ ಜಾಬಲ್ ಚೇಂಜ್, ವೃತ್ತಿಲಿ ಸಮಸ್ಯೆ ಇರುತ್ತೆ. ಸಾಧ್ಯವಾದಷ್ಟು ಯಾರು ಬಡವರಿಗೆ ಒಂದು ಹೆಸರು ಕಾಳು, ಹೆಸರು ಅಥವಾ ಹೆಸರು ಬೇಳೆ, ಅದ್ರ ಜೊತೆಗೆ ತೊಗರಿ ಬೇಳೆ, ಹೆಸರು ಕಾಳು ಮತ್ತೆ ಹೆಸರು ಬೇಳೆ ಎರಡನ್ನೂ ದಾನ ಮಾಡಿದ್ರೆ ವಿಶೇಷವಾಗಿ ಲಾಭ ಆಗುತ್ತೆ. ಖಂಡಿತ ಗುರುಜಿ, ನಾ ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ರಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜೀವನದಲ್ಲಿ ಎಲ್ಲರೂ ರಾಶಿ ಒಂದೇ, ಡೇಟ್ಸ್ ಏನ್ ಹುಟ್ಟಿರ್ತಾರೆ ಆ ಟೈಮ್ ಒಂದೇ ಅಂತ ಅನ್ಕೊಂಡಿರ್ತಾರೆ. ಬಟ್ ಒಂದು ಗ್ರಹ ಒಂದು ಜೀವನದಲ್ಲಿ ಇಷ್ಟೆಲ್ಲ ಆಟಗಳು ಆಡುತ್ತೆ ಅಂತ ಹೆಚ್ಚಿನ ಮಾಹಿತಿ ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಇನ್ನು ವೀಕ್ಷಕರೇ, ನೀವು ಕೂಡ ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿನ ಕಲಿಬೇಕು ಅಂದ್ರೆ ಇದೇ ಜುಲೈ 22ನೇ ತಾರೀಕು ಬೆಂಗಳೂರಲ್ಲಿ ಕ್ಲಾಸಸ್ ಇದೆ ಅಂತ ಅನೌನ್ಸ್ ಆಗಿದೆ. ಹಾಗೆ ಆಗಸ್ಟ್ 5 ಮೈಸೂರಲ್ಲಿ ಕ್ಲಾಸಸ್ ಇದೆ ಅಂತ ಗೊತ್ತಿದೆ ನಿಮ್ಗೆ ಆಲ್ರೆಡಿ. ಮತ್ತೆ ಇನ್ನ ಸೆಪ್ಟೆಂಬರ್ 2, 3 ಹುಬ್ಳಿಯಲ್ಲಿ ಕ್ಲಾಸಸ್ ಇದೆ. ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ಗುರುಗಳು ಬರ್ದಿರೋ ಅಂತಹ ಈ ಒಂದು ಬುಕ್ ಅಲ್ಲಿ ಎಲ್ಲಾ ತರದ ನಿಮ್ ಏನೆಲ್ಲ ಸಮಸ್ಯೆ ಇದೆ, ಎಲ್ಲಾ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಇದೆ ಅಂತಾನೆ ಹೇಳ್ಬೋದು. ಇನ್ನ ಈ ಒಂದು ಬುಕ್ ನೀವು ತರ್ಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಈ ಬುಕ್ ನ ನಿಮ್ಮ ಮನೆಗೆ ತರ್ಸ್ಕೋಬಹುದು ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗ್ಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.